ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಕಂಡಿದ್ದು ನಂದಿನಿ ಮಳಿಗೆ ಇದೆ, ಅದಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಹಾಪ್ಕಾಮ್ಸ್ ಇದೆ, ಅದಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಟ್ರಾನ್ಸ್ಫಾರ್ಮರ್ಗಳಿರುತ್ತೆ, ಹಾಕುವಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರೂಲ್ಸ್ ವೈಲೇಟ್ ಮಾಡಲಿಕ್ಕೆ. ಅಂದರೆ ಯಾರಿಗೆ ಜವಾಬ್ದಾರಿ ಇದೆ ಅವರು ಕೂಡ ಡೆಲಿಬ್ರೇಟ್ ಆಗಿ ಆಕ್ಯುಪೈ ಮಾಡ್ಕೊಳ್ತಿರುವಾಗ ನಿಮ್ಮ ಗದಾ ಪ್ರಹಾರ ಬರೀ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಾತ್ರನಾ? ಖಂಡಿತ ಇಲ್ಲ ಸ್ಮಿತಾ. ನಾನು ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅದಕ್ಕೆ ಮೊದಲು ಇವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ನೋಡಿ. ಮೊದಲನೇದಾಗಿ ಸ್ಟ್ರೀಟ್ ವೆಂಡರ್ಗೆ ಒಂದು ಆಕ್ಟ್ ಅನ್ನು ತಂದಿದೆ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ. ಸರ್ವೆಯನ್ನ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ಸರ್ವೆಯನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ. ಆ ಸರ್ವೆ ಮಾಡಿದ ನಂತರ ಅವ್ರಿಗೆ ID ಕಾರ್ಡ್ ಕೊಟ್ಟಿದ್ದು ನಾವೇನೆ. ID ಕಾರ್ಡ್ ಕೊಟ್ಟ ನಂತರ ಅವ್ರಿಗೆ ಎಲೆಕ್ಷನ್ ಮಾಡಿದ್ದು ನಾವೇನೆ. ಅಂದ್ರೆ ಸ್ಟ್ರೀಟ್ ವೆಂಡರು ನಮ್ಮ ಜೀವನದ ಭಾಗ, ಬೆಂಗಳೂರಿನ ಭಾಗ. ಒಂದು ಕಾಲದಲ್ಲಿ ಬೆಂಗಳೂರು ಮಾರ್ಕೆಟ್ ಆಗಿದ್ದೇನೆ ಸ್ಟ್ರೀಟ್ ವೆಂಡರ್ಗಳು. ಅವಾಗ ಯಾವ್ದು ಸಪರೇಟ್ ಮಾರ್ಕೆಟ್ ಇರಲಿಲ್ಲ. ಕೆಂಪೇಗೌಡರು ಮಾಡಿದಂತ ಮಾರ್ಕೆಟ್ ನ ಜೊತೆಲಿ ಅಕ್ಕಪಕ್ಕದಲ್ಲೇ ಸ್ಟ್ರೀಟ್ ವೆಂಡರ್ಗಳು ಇದ್ರವಾಗ. ಓಕೆ, ಸೊ ಹಾಗಾಗಿ ಬಟ್ ಸರಿ ಸುಮಾರು 2,2.25 ಲಕ್ಷ ಜನ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಅನ್ರಿಜಿಸ್ಟರ್ಡ್ ಸರಿ ಸುಮಾರು 70-80% ಇರೋದ್ರಿಂದ ನಾವು ಮನವಿ ಮಾಡೋದು ದಯವಿಟ್ಟು ನೀವು ರಿಜಿಸ್ಟರ್ ಮಾಡಿಸಿ ಅಂತ. ಮೊದಲನೇದು ರಿಜಿಸ್ಟರ್ ಮಾಡಿಸಿ ಅಂತ ಹೇಳ್ತಿದ್ದೀರಲ್ಲ, ರಿಜಿಸ್ಟರ್ ಮಾಡಿಸಿದ ಸ್ಟ್ರೀಟ್ ವೆಂಡರ್ಸ್ಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮ್ಮ ಸರ್ಕಾರ ಏನು ಹಂಗೆ ಬಿಟ್ಬಿಟ್ಟಿದೆಯಾ ಸರ್? ಅವರಿಗಾದ್ರೂ ಬದುಕೋಕ್ ಬಿಟ್ಟಿದೆಯಾ? ನಿಮ್ಮ ರಿಜಿಸ್ಟ್ರೇಷನ್, ನಿಮ್ಮ ಕಮಿಟಿ, ನಿಮ್ಮ ಎಲೆಕ್ಷನ್ಗಳು ನಿಜವಾಗ್ಲೂ ವರ್ಕ್ ಆಗಿದ್ರೆ ಇವತ್ತು ಬೀದಿಲ್ ನಿಂತ್ಕೊಂಡು ಕಣ್ಣೀರ್ ಹಾಕೋ ಪರಿಸ್ಥಿತಿಲಿ ಅವ್ರು ಇರ್ತಿರ್ಲಿಲ್ಲ. ಇಟ್ಸ್ ಅ ಫೇಲ್ಯೂರ್. ನೀವು ಮಾಡಿರೋ ಪ್ರಯತ್ನ ಇಟ್ಸ್ ಅ ಫೇಲ್ಯೂರ್. ಕಣ್ಮುಂದೆ ಇದೆ. ಉತ್ತರ ಕೇಳಿಸ್ಕೊಳ್ಳಿ. ನೋಡಿ, ಇದು ಕಲೆಕ್ಟಿವ್ ಫೇಲ್ಯೂರ್ ಇದೆ, ಒಪ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ, ಅದನ್ನಾದ್ರೂ ಒಪ್ಕೊಳಕ್ ಬಿಡಿ ಮತ್ತೆ ಮಾತಾಡಕ್ ಬಿಡಿ. ನಾವು ಒಪ್ಕೊಂಡಿದ್ದೇವೆ ಇಟ್ಸ್ ಅ ಕಲೆಕ್ಟಿವ್ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಓಕೆ, ಯಾವ ಸರ್ಕಾರ, ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ ಅಂತ ಹೇಳಿ ಬ್ಲೇಮ್ ಗೇಮ್ ಬಂದಿದೆ. ಯು ಹ್ಯಾವ್ ಆಲ್ಸೋ ಫೇಲ್ಡ್. ನೀವು ಸೋತಿದ್ದೀರಿ. ಒಂದ್ ನಿಮಿಷ, ಸೋತಿರನ್ನ ಸರಿಪಡಿಸ್ತಾ ಇದೀವಿ. ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸುವಂತ ಒಂದು ಎದೆಗಾರಿಕೆ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಕೃಷ್ಣ ಬೈರೇಗೌಡರು ತೋರಿಸಿದ್ದಾರೆ. ಅದನ್ನ ಉತ್ತರ ಇದೇ ಪ್ರಶ್ನೆಗೆ ಉತ್ತರ ಬೇಕು ಸರ್. ನನಗೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೋ ಬಿಜೆಪಿ ಪಕ್ಷಕ್ಕೋ ಕ್ರೆಡಿಟ್ ಅಲ್ಲ, ಪ್ರಶ್ನೆಗೆ ಉತ್ತರ. ರಘುದೊಡ್ಡೇರಿ ಅವರೇ, ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ನೀವೇ ಹೇಳ್ತಿದ್ದೀರಿ. ಪರಿಹಾರ ಹೆಂಗೆ? ಮಲ್ಲೇಶ್ವರದಿಂದ ಒಕ್ಕಲೆ ಎಲ್ಲಿ ಹೋಗ್ಬೇಕು, ಯಾವ ಜಾಗ ತೋರಿಸಿದಿರಿ? ಬಸವನಗುಡಿಯಿಂದ ಕ್ಲಿಯರ್ ಮಾಡಿಸ್ತಿದ್ದೀರಿ, ಜಯನಗರದಿಂದ ಕ್ಲಿಯರ್ ಮಾಡಿಸ್ತಿದ್ದೀರಿ. ಕ್ಲಿಯರ್ ಮಾಡಿದವ್ರು ಎಲ್ಲಿ ಹೋಗ್ಬೇಕು, ಯಾವ ಜಾಗ ತೋರಿಸಿದಿರಿ? ಕೇಳಿಸ್ಕೊಳ್ಳಿ, ನೀವು ಇವಾಗ ಪ್ರಶ್ನೆನ ಕೇಳಿದಿರಿ. ಮೊದಲನೇದಾಗಿ ನಾವೇನ್ ಹೇಳ್ತಾ ಇದೀವಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಬಸವನಗುಡಿನಲ್ಲಿ ಒಂದು ಫುಡ್ ಸ್ಟ್ರೀಟ್ ಅಂತ ಇದೆ. ಫುಡ್ ಸ್ಟ್ರೀಟ್ ಯಾವುದು ಮೇನ್ ರೋಡ್ ಅಲ್ಲಿ ಇಲ್ಲ. ಆ ಫುಡ್ ಸ್ಟ್ರೀಟ್ ಅಲ್ಲಿ ನೀವು ಸಂಜೆ 4 ಗಂಟೆ 6 ಗಂಟೆ ಮೇಲೆ ಹೋದ್ರೆ ಜಿಗಿ ಜನ ಇರ್ತಾರೆ. ಅಂದ್ರೆ ಅಷ್ಟೊಂದು ಕ್ರೌಡ್ ಇರ್ತಕ್ಕಂಥ ಜನ ಯಾಕೆ ಹೋಗ್ತಾರೆ? ಅದು ಇಂಟೀರಿಯರ್ ಒಂದು ಸಣ್ಣ ರಸ್ತೆನಲ್ಲಿ ಅದು ಸಕ್ಸಸ್ ಆಗ್ತದೆ ಅಂತಂದ್ರೆ, ಸೊ ಇದು ಬೇರೆ ಏನು ನಮ್ಮ ಫುಡ್ ಅಂಡ್ ಅದರ್ ಸಪ್ಲೈ ಅದನ್ನು ಸಹ ಮಾಡಬಹುದು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಬೇಕಾ? ಇಲ್ಲಿ ವರ್ಕ್ ಆಗತ್ತಾ, ಇಲ್ಲಿ ವರ್ಕ್ ಆಗಲ್ಲ ಅಂತ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಬೇಕಾ? ನಾವು ನೋಡಿ, ಅಲ್ಲಿ ಸ್ಟ್ರೀಟ್ ವೆಂಡರ್ಸ್ ತುಂಬಾ ಕಡಿಮೆ ಇರತಕ್ಕಂತ ಬಸವನಗುಡಿನಲ್ಲಿ ಒಂದು ನಿಮಿಷ ಅಂಗಡಿಗಳು ಮಾಡ್ಕೊಟ್ಟಿದ್ದೀರಾ. ಸ್ಟ್ರೀಟ್ ವೆಂಡರ್ಸ್ ಏನು ವ್ಯವಸ್ಥೆ ಇಲ್ಲ. ಮೂಲ ಉದ್ದೇಶ ಏನು? ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 1.4 ಕೋಟಿ, ಅಂದ್ರೆ 1,40,00,000 ಪಾಪ್ಯುಲೇಷನ್ಗೆ ಅಫ್ಕೋರ್ಸ್ 27,000 ಜನ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಆ 27,000 ಜನರ ರಕ್ಷಣೆನೂ ಎಷ್ಟು ಇಂಪಾರ್ಟೆಂಟ್, 1,40,00,000 ಜನರ ರಕ್ಷಣೆನೂ ಅಷ್ಟೇ ಇಂಪಾರ್ಟೆಂಟ್ ನಮ್ಗೆ. ಅವರ ಜೀವನ ಮುಖ್ಯ. 1,40,00,000 ಜನರ ಜೀವನ ಮುಖ್ಯ. ಅವ್ರಿಗೆ ಎರಡಕ್ಕೂ ಒಂದು ಆಲ್ಟರ್ನೇಟಿವ್, ಒಂದು ಅಮಿಕಬಲ್ ಸೊಲ್ಯೂಷನ್ ತರಬೇಕು ಅಂತೇಳಿ ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ದಾರೆ. ಏನು ಅಂತೇಳಿ, ಆರ್ಟಿರಿಯಲ್ ರೋಡ್, ಮುಖ್ಯ ರಸ್ತೆಗಳೇನಿದೆ, ಮುಖ್ಯ ರಸ್ತೆಗಳಲ್ಲಿ ಯಾವುದೇ ವಾಹನಗಳನ್ನ ನಿಲ್ಲಿಸಬಾರ್ದು. ಸಟನ್ ಟೈಮ್ ಅಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ಯಾವುದೇ ವಾಹನಗಳನ್ನು ನಿಲ್ಲಿಸಬಾರ್ದು ಅಂತೇಳಿ ಮೊದಲನೇ ರೆಸಲ್ಯೂಷನ್ ತಂದಿದ್ದಾರೆ. ಎರಡನೇ ಇಂಪ್ರೂವ್ಮೆಂಟ್ ಏನು ಅಂತಂದ್ರೆ, ಏನು ರಸ್ತೆಗಳು ಇದು ಸಿಗ್ನಲ್ ಇಂಪ್ರೂವ್ಮೆಂಟ್ ಇದೆಯಲ್ಲ, ಸಿಗ್ನಲ್ ಅಲ್ಲಿ ವೆಹಿಕಲ್ ಸ್ಲೋ ಮೂವ್ಮೆಂಟ್ ಹೋಗ್ತದೆ ಅಂತೇಳಿ ಅಲ್ಲಿರ್ತಕ್ಕಂಥ ಏನು ಹಂಪ್ಸ್ ಗಳಿರ್ಬೋದು, ಏನು ಪಾಟ್ ಹೋಲ್ಸ್ ಗಳಿದೆ, ಅದನ್ನೆಲ್ಲ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅದು ಕೇಳಿಸ್ಕೊಳ್ಳಿ, ನಾನು ಉತ್ತರ ಕೊಡ್ತೇನೆ ಪ್ಲೀಸ್. ಅದನ್ನೇ ಹೇಳ್ತಾ ಇರೋದು ನಾನು. ಸ್ಟ್ರೀಟ್ ವೆಂಡರ್ ವಿಚಾರವಾಗಿ ಅಂದ್ರೆ ಇವತ್ತು ಸಮಸ್ಯೆಗಳೇನಾಗ್ತಾ ಇದೆ, ಸ್ಟ್ರೀಟ್ ವೆಂಡರ್ ಮೊದಲು ಒಂದೇ ಸಮಸ್ಯೆ ಅಲ್ಲ, ಬೆಂಗಳೂರಿನ ಸಮಸ್ಯೆನು ಸ್ಟ್ರೀಟ್ ವೆಂಡರ್ಸ್ ಮತ್ತೆ ಟ್ರಾಫಿಕ್. ಓಕೆ, ಆ ಎಲ್ಲಾ ಸಮಸ್ಯೆಗಳು ಇದು ಒನ್ ಆನ್ ಒನ್ ಎಲ್ಲ ಒಂದು ಸೈಕ್ಲಿಕ್ ಪ್ರೋಸೆಸ್ ಅಲ್ಲಿ ಇದೆ. ಅದನ್ನ ಸರಿಪಡಿಸೋದು. ರಘುದೊಡ್ಡೇರಿ ಅವರೇ, ನಾನು ಹೇಳ್ದೆ ಬೀದಿ ಬದಿ ವ್ಯಾಪಾರಿಗಳು ಪಾಪ ಗೊತ್ತಿಲ್ಲ, ಕಾನೂನು ಕಟ್ಲೆ ಬಂದ್ ಎಲ್ಲೋ ಒಂದ್ ಕಡೆ 100 ರೂಪಾಯಿ ದುಡ್ಕೊಂಡು ಹೋಗೋಣ ಅಂತ ಹೇಳಿ ನಿಯಮ ಮೀರಿ ಪಾದಚಾರಿಗಳ ಜಾಗದಲ್ಲಿ ನಿಂತು ಬಿಟ್ಟಿರ್ತಾರೆ. ಕರೆಕ್ಟು. ಯಾಕೆ? ಅವ್ರಿಗೆ ನಿಯಮ ಗೊತ್ತಿಲ್ಲ. ನಿಯಮ ಗೊತ್ತಿದ್ದ ಹಾಪ್ಕಾಮ್ಸ್ಗೆ ಅಲ್ಲಿ ಹಾಪ್ಕಾಮ್ಸ್ ಮಳಿಗೆ ಕಟ್ಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನಿಯಮ ಗೊತ್ತಿರೋ ನಂದಿನಿ ಮಳಿಗೆಗಳಿಗೆ ಫುಟ್ಪಾತ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ಯಾರು? ಚರ್ಮ ಕುಟೀರನೂ ಇದೆ.
ಸೊ ನೋಡಿ, ಒಂದು ನಾನು ಅದೇ ಹೇಳಿದ್ದು, ಇಟ್ಸ್ ಎ ಕಲೆಕ್ಟಿವ್ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಇದು ನಮ್ಮ ರಾಜಕೀಯ ಪಕ್ಷ, ಅವರ ರಾಜಕೀಯ ಪಕ್ಷ ಅಲ್ಲ. ಇದು ಬೆಂಗಳೂರನ್ನ ಒಂದು ಸುಂದರವಾದಂತ ನಗರ, ಕೆಂಪೇಗೌಡರು ಕಟ್ಟಿದಂತ ಕನಸಿನ ನಗರವನ್ನ ನಾವೆಲ್ಲ ಸೇರಿ ಒಂದು ಅತ್ಯುತ್ತಮ ನಗರವನ್ನ ಮಾಡಬೇಕು. ಅಮಿಕಬಲ್ ಸೊಲ್ಯೂಷನ್ ತರ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅಶೋಕ್ ಗೌಡ್ರೆ, ಸರ್ಕಾರ ಒಂದು ಅಮಿಕಬಲ್ ಸೊಲ್ಯೂಷನ್ ತರ ಟ್ರೈ ಮಾಡ್ತಾ ಇದೆ. ಅವ್ರಿಗೂ ತೊಂದರೆ ಆಗ್ಬಾರ್ದು, ಇವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಿಜವಾಗ್ಲೂ ಆ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಮೇಲ್ನೋಟಕ್ಕೆ? ಅವ್ರದ್ದು ಉತ್ತರ ಕಂಪ್ಲೀಟ್ ಆಗ್ಲಿ ಮೇಡಮ್. ನಾನೀಗ ಬಿಜೆಪಿ ವಕ್ತಾರ ಅನ್ನೋದಕ್ಕಿಂತ ಒಬ್ಬ ಪ್ಲಾನರ್ ಆಗಿ ಮಾತಾಡ್ತೇನೆ. ಅಮಿಕಬಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಈಗ ನಮ್ಮ ಮಡಿವಾಳ ಇದೆ, ಫಸ್ಟ್ ಮಡಿವಾಳ ಮಾರ್ಕೆಟ್ ವಿಚಾರ ಕೊಟ್ಟೋಗ್ಬಿಡೋಣ. ಮಡಿವಾಳ ಮಾರ್ಕೆಟ್ನ ಫಸ್ಟ್ ರಸ್ತೆ ಮೇಲೆ ಆಗ್ತಿತ್ತು, ತುಂಬಾ ಸಮಸ್ಯೆ ಆಗ್ತಿತ್ತು, ಅದರಿಂದಾಗಿ ಟ್ರಾಫಿಕ್ ಬ್ಲಾಕ್ ಆಗ್ತಿತ್ತು ಅಂತ ಹೇಳಿ ಏನು ಮಾಡೋದು ಅಂದ್ರೆ ದೊಡ್ಡದಾಗ ಒಂದು ಮಳಿಗೆ ಕಟ್ಟಿದ್ರು. ಆ ಮಳಿಗೆಗೆ ಇವತ್ತು ಟೋಟಲ್ ಮಾಲ್ ಅಂತ ಎಲ್ಲರೂ ಜನ ಕರಿತಿದ್ದಾರೆ, ಆದರೆ ಅದು BBMP ಸೊತ್ತು. ಯಾರು ಸುಪ್ಪತ್ತಿಗೆನಲ್ಲಿದೆ 10 ರೂಪಾಯಿಗೆ ಪ್ರತಿ ತಿಂಗಳು ಪರ್ ಸ್ಕ್ವೇರ್ ಫೀಟ್ಗೆ ಗುತ್ತಿಗೆ ತಗೊಂಡು 150 ರೂಪಾಯಿಗೆ ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಯಾರು? ರಘು ದೊಡ್ಡೇರಿ ಇವರು ಹೇಳ್ಬೇಕು. ಇಲ್ಲ ಅವ್ರು ಹೇಳಿದ ನಾನು ಹೇಳ್ತೀನಿ. KR ಪುರಂ ಜಂಕ್ಷನ್ ಅಲ್ಲೂ ಸೇಮ್ ಸಮಸ್ಯೆ. ಜನ ಅಲ್ಲೇ ನಿಂತಿದ್ದಾರೆ, ಬಸ್ ಅಲ್ಲೇ ನಿಂತಿದೆ. ಅಲ್ಲಿ ಸಾವು ನೋವುಗಳ ಬಗ್ಗೆ ರಘು ಅವ್ರು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಅಲ್ಲೇ ಜಾಸ್ತಿ ಸಾವು ನೋವುಗಳಾಗ್ತಿರೋದು. ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಸರ್ಕಾರಿ ಜಾಗ ಇದೆ. ಆ ಸರ್ಕಾರಿ ಜಾಗದಲ್ಲಿ ನೀವು ಬಸ್ ಸ್ಟಾಪ್ ಮಾಡ್ಸ್ರಿ, ಆ ಬಸ್ಗೆ ಎಂಟ್ರಿ ಎಕ್ಸಿಟ್ ಮಾಡ್ಸ್ರಿ, ಸಮಸ್ಯೆ ಸಾಲ್ವ್ ಆಗುತ್ತೆ. ಕರೆಕ್ಟ್.